ಈ ಕಡೆಯಿಂದ ಭಾರತದ 24 ವಿಮಾನ ನಿಲ್ದಾಣಗಳು ಬಂದ್ ಆಗಿದ್ದಾವೆ. ಹೌದು, ಭದ್ರತಾ ದೃಷ್ಟಿಯಿಂದ ಶಿಮ್ಲಾ, ಕುಲು, ಚಂಡೀಗಢ, ಲುಧಿಯಾನ ಸೇರಿದಂತೆ ಹಲವು ಏರ್ಪೋರ್ಟ್ಗಳನ್ನ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ. ಪಟಿಯಾಲ, ಕಿಶನ್ಗಢ, ಜಮ್ಮು, ಜಮಾನಗರ್, ಜೋಧ್ಪುರ್ ವಿಮಾನ ನಿಲ್ದಾಣಗಳ ವಾಯು ಪ್ರದೇಶವನ್ನ ಬಂದ್ ಮಾಡಲಾಗಿದೆ. ಸುಮಾರು 24 ವಿಮಾನ ನಿಲ್ದಾಣಗಳು ಬಂದ್ ಆಗಿವೆ. ಸೊ ಈ ಮೂಲಕವಾಗಿ ಎಲ್ಲೆಲ್ಲಿ ದಾಳಿ ಆಗುತ್ತೆ ಸಾಧ್ಯತೆಗಳಿದೆಯೋ ಅಂತ ಮುಂಜಾಗ್ರತಾ ಕ್ರಮವಾಗಿ ಭಾರತ ಇವೆಲ್ಲ ಕ್ರಮಗಳನ್ನ ಕೈಗೊಳ್ತಾ ಇರೋದು. ಒಟ್ಟಿನಲ್ಲಿ ಈಗ ದಾಳಿ ಪ್ರತಿದಾಳಿಗಳು ನಡೀತಾ ಇದೆ. ಹೀಗಾಗಿನೇ ಕಟ್ಟೆಚ್ಚರವನ್ನ ವಹಿಸಲಾಗಿದೆ. ಹೀಗಾಗಿ ವಿಮಾನ ನಿಲ್ದಾಣಗಳ ವಾಯು ಪ್ರದೇಶಗಳನ್ನ ಬಂದ್ ಮಾಡುವಂತ ನಿರ್ಧಾರವನ್ನ ಭಾರತ ಕೈಗೊಂಡಿದೆ. ಜೊತೆಯಲ್ಲಿ ಭಯೋತ್ಪಾದಕರು ನಮಗೂ ಸಂಬಂಧ ಇಲ್ಲ ಅಂತಿದ್ದಂತ ಪಾಕಿಸ್ತಾನ ಅದರ ಮಾಲೀಕ ನಾನೇ ಅಂತ ಮತ್ತೆ ಜಾಗತಿಕವಾಗಿ ತೋರಿಸ್ಕೊಳ್ತಾ ಇದೆ. ಯಾಕಂದ್ರೆ ಭಯೋತ್ಪಾದಕರು ಕೂಡ ಅಟ್ಟಹಾಸವನ್ನ ಮರಿತಿದೆ. ಇವೆಲ್ಲ ರಜೆ ಘೋಷಿಸಿದೆ ಸರ್ಕಾರ. ಎಸ್, ಈಗಾಗಲೇ ಮಿಸೈಲ್ಸ್ ಮತ್ತು ಡ್ರೋನ್ ದಾಳಿಯನ್ನ ನಡೆಸ್ತಾ ಇದೆ ಪಾಕಿಸ್ತಾನ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳನ್ನ ಪಂಜಾಬ್ನಲ್ಲಿ ಬಂದ್ ಮಾಡಲಾಗಿದೆ. ರಜೆ ಘೋಷಿಸಲಾಗಿದೆ. ಅನಿರ್ದಿಷ್ಟ ಅವಧಿಗೆ 3 ದಿನಗಳ ಕಾಲ ಅಂತ ಹೇಳಲಾಗ್ತಾ ಇದೆ. ಬಟ್ ಸೇಫ್ಟಿ ದೃಷ್ಟಿಯಿಂದ ಮುಂದಿನ ಆದೇಶದವರೆಗೆ ಅನ್ನುವಂತಹ ಮುನ್ನೆಚ್ಚರಿಕಾ ಕ್ರಮವನ್ನು ಕೂಡ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಇದೇ ಮೊದಲ ಬಾರಿಗೆ ಅತಿ ದೊಡ್ಡ ಪ್ರಮಾಣದಲ್ಲಿ ಈ ರೀತಿಯಾದಂತಹ ತಾಂತ್ರಿಕವಾಗಿ ಮತ್ತು ಯುದ್ಧೋಪಕರಣಗಳ ವಿಚಾರದಲ್ಲೂ ಕೂಡ ಎರಡೂ ಕಡೆಯಿಂದ ಸಖತ್ ಸ್ಟ್ರಾಂಗ್ ಆಗಿರೋದ್ರಿಂದ, ಟೆಕ್ನಿಕಲಿ ನಾವು ಬಹಳಷ್ಟು ಮುಂದುವರೆದಿರೋದ್ರಿಂದ ಈಗ ನಡೆಯುವಂತಹ ದಾಳಿ, ಈಗ ನಡೆಯುವಂತಹ ಯುದ್ಧ, ಈಗ ನಡೆಯುವಂತಹ ಎಲ್ಲ ರೀತಿಯಾದಂತಹ ಯುದ್ಧೋಪಕರಣಗಳ ದಾಳಿ ಏನಿದೆ ಅದು ದೊಡ್ಡ ಪ್ರಮಾಣದಲ್ಲೇ ಇರಲಿದೆ. ಆದ್ರೆ ನಮ್ಮ ರಕ್ಷಣಾ ವ್ಯವಸ್ಥೆ ಇಷ್ಟು ಗಟ್ಟಿಯಾಗಿದೆ ಅಂತ ಅಂದರೆ ಸಣ್ಣ ಡ್ರೋನ್, ಸಣ್ಣ ಯಾವುದೇ ರೀತಿಯಾದಂತಹ ಅವಘಡವೂ ಸಂಭವಿಸದ ರೀತಿಯಲ್ಲಿ ನಿಷ್ಕ್ರಿಯಗೊಳಿಸುವಂತ ಅತ್ಯಾಧುನಿಕ ತಂತ್ರಜ್ಞಾನ ಭಾರತದ ಬಳಿ ಇದೆ. ಹೀಗಾಗಿ ಅವರು ಅಷ್ಟು ಡೆಸ್ಪರೇಟ್ ಆಗಿ ಮಿಸೈಲ್ಗಳನ್ನ ಹಾರಿಸಿದರೂ ಕೂಡ ಅವುಗಳನ್ನ ಆಕಾಶದಲ್ಲೇ ಹೊಡೆದು ಅದರ ದಿಕ್ಕನ್ನ ಬದಲಿಸಿ ಅದರ ಪಥವನ್ನ ಮರು ಅಡ್ಜಸ್ಟ್ ಮಾಡಿ ವಾಪಸ್ ಕಳಿಸುವಂತಹ ಕೆಲಸ ನಡೀತಾ ಇದೆ. ಸೊ ಈಗ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಅನ್ನ ಇಶ್ಯೂ ಮಾಡಿದ್ರು ಕೂಡ ಪಾಕಿಸ್ತಾನ ಬುದ್ಧಿ ಕಲಿತಾ ಇರೋ ಹಾಗೆ ಕಾಣ್ತಾ ಇಲ್ಲ. ಜೈಶಂಕರ್ ಅವರು ಎಕ್ಸ್ ನಲ್ಲಿ ಅಧಿಕೃತವಾಗಿ ಪಾಕ್ಗೆ ವಾರ್ನ್ ಮಾಡಿದ್ದಾರೆ ಅಂತೆ. ಏನಂತ? ಇದೇ ಲಾಸ್ಟ್, ತಕ್ಕ ಶಾಸ್ತಿ ಮಾಡ್ತೀವಿ, ದಾಳಿ ಮಾಡಬೇಡಿ ಅಂತ. ಅದ್ರ ಜೊತೆಲಿ ಅಮೆರಿಕ ಕೂಡ ವಾರ್ನಿಂಗ್ ಮಾಡ್ತು, ಈ ದಾಳಿ ಬೆನ್ನಲ್ಲೇ ಭಾರತಕ್ಕೆ ದಾಳಿ ಮಾಡಬೇಡಿ ಎಚ್ಚರಿಕೆ ಕೊಟ್ಟರು ಕೂಡ ಸುಮ್ಮನೆ ಕೂರ್ತಾ ಇಲ್ಲ. ಆದ್ರೆ ಕೊನೆ ರಾತ್ರಿ ಫಿಕ್ಸ್ ಮೇಡಮ್.